ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಈ ಸಂದರ್ಭವನ್ನ ಗೌರಿ ಗಣೇಶ ಹಬ್ಬದ ಸಂದರ್ಭವನ್ನ ಗಮನದಲ್ಲಿಟ್ಟುಕೊಂಡು ಈ ಹಬ್ಬದ ಸಂದರ್ಭದಲ್ಲಿ ನಾವು ಬಳಸಬಹುದಾದಂತ ಇಂಗ್ಲಿಷ್ ವಾಕ್ಯಗಳನ್ನ ಮತ್ತು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಫ್ರೆಂಡ್ಸ್, ಮೊದಲ ವಾಕ್ಯ, ಗಣೇಶ ಚತುರ್ಥಿಯ ಶುಭಾಶಯಗಳು. ಹ್ಯಾಪಿ ಗಣೇಶ ಚತುರ್ಥಿ. ಶುಭಾಶಯಗಳಿಗೆ ಫ್ರೆಂಡ್ಸ್ ವಿಶಸ್ ಅಂತ ಕರಿತೀವಿ. ನೆಕ್ಸ್ಟ್ ವಾಕ್ಯ, ಗಣಪತಿ ನಿಮಗೆ ಜ್ಞಾನವನ್ನ ನೀಡಲಿ. ಮೇ ಲಾರ್ಡ್ ಗಣೇಶ ಬ್ಲೆಸ್ ಯು ವಿತ್ ವಿಸ್ಡಮ್. ಇಂಥದನ್ನ ಕೊಡಲಿ. ಫಾರ್ ಎಕ್ಸಾಂಪಲ್, ನಿಮಗೆ ಶ್ರೀಮಂತಿಕೆಯನ್ನ ಸಮೃದ್ಧಿಯನ್ನ ಕೊಡ್ಲಿ. ವಿತ್ ಪ್ರಾಸ್ಪ್ಯಾರಿಟಿ ಅಂತ ಕರಿತೀವಿ. ಓಕೆ, ಸೊ ವಿಸ್ಡಮ್ ಜ್ಞಾನ ವಿವೇಕಕ್ಕೆ ಫ್ರೆಂಡ್ಸ್ ವಿಸ್ಡಮ್ ಅಂತ ಕರಿತೀವಿ. ನೆಕ್ಸ್ಟ್ ವಾಕ್ಯ, ನಿಮಗೆ ಸಮೃದ್ಧಿ ಮತ್ತು ಸಂತೋಷ ಅನ್ನೋದು ಉಂಟಾಗ್ಲಿ. ವಿಶಿಂಗ್ ಯು ಪ್ರಾಸ್ಪ್ಯಾರಿಟಿ ಅಂಡ್ ಹ್ಯಾಪಿನೆಸ್. ಸಮೃದ್ಧಿ ಅಂತಂದ್ರೆ ಫ್ರೆಂಡ್ಸ್ ಪ್ರಾಸ್ಪ್ಯಾರಿಟಿ. ನೆಕ್ಸ್ಟ್ ವಾಕ್ಯ, ನಿಮ್ಮ ಎಲ್ಲ ಅಡಚಣೆಗಳು ದೂರ ಆಗ್ಲಿ. ಮೇ ಆಲ್ ಯುವರ್ ಆಬ್ಸ್ಟಿಕಲ್ಸ್ ಬಿ ರಿಮೂವ್ಡ್. ದೂರ ಆಗ್ಲಿ. ಫ್ರೆಂಡ್ಸ್, ಆಬ್ಸ್ಟಿಕಲ್ ಅಂತಂದ್ರೆ ಅಡಚಣೆ, ಅಡ್ಡಿ. ನೆಕ್ಸ್ಟ್ ವಾಕ್ಯ, ಈ ಹಬ್ಬವು ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನ ತರಲಿ. ಮೇ ದಿಸ್ ಫೆಸ್ಟಿವಲ್ ಬ್ರಿಂಗ್ ಅಂದ್ರೆ ತರೋದು, ಜಾಯ್ ಟು ಯುವರ್ ಫ್ಯಾಮಿಲಿ, ಸಂತೋಷವನ್ನ ನಿಮ್ಮ ಕುಟುಂಬಕ್ಕೆ. ಸೊ ಫ್ರೆಂಡ್ಸ್, ಹಬ್ಬ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಫೆಸ್ಟಿವಲ್ ಅಂತ ಕರಿತೀವಿ. ನೆಕ್ಸ್ಟ್ ವಾಕ್ಯ, ನಾವು ಗಣೇಶನಿಗೆ ಯಶಸ್ಸಿಗಾಗಿ, ಸಕ್ಸಸ್ಗಾಗಿ ಪ್ರಾರ್ಥಿಸ್ತೀವಿ. ವಿ ಪ್ರೇ, ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ಟು ಲಾರ್ಡ್ ಗಣೇಶ, ಗಣಪತಿಗೆ. ಫಾರ್ ಸಕ್ಸಸ್, ಯಶಸ್ಸಿಗಾಗಿ. ಸೊ ಫ್ರೆಂಡ್ಸ್, ಪ್ರಾರ್ಥನೆಗೆ ಇಂಗ್ಲಿಷ್ ನಲ್ಲಿ ಪ್ರೇಯರ್ ಅಂತ ಕರಿತೀವಿ. ಪ್ರೇ ಅಂತಂದ್ರೆ ವರ್ಬ್, ಪ್ರಾರ್ಥನೆ ಮಾಡು. ನೆಕ್ಸ್ಟ್ ವಾಕ್ಯ, ಗಣಪತಿ ಅಡಚಣೆಗಳನ್ನ ನಿವಾರಿಸುವನು. ಲಾರ್ಡ್ ಗಣೇಶ ಇಸ್ ದ ರಿಮೂವರ್ ಆಫ್ ಆಬ್ಸ್ಟಿಕಲ್ಸ್. ಆಬ್ಸ್ಟಿಕಲ್ ಅಂತಂದ್ರೆ ಆಗ್ಲೇ ನೋಡಿದ್ವಿ ಅಡಚಣೆ. ರಿಮೂವರ್ ಅಂತಂದ್ರೆ ನಿವಾರಿಸುವವನು. ನಿವಾರಣೆಗೆ ಇಂಗ್ಲಿಷ್ ನಲ್ಲಿ ರಿಮೂವಲ್ ಅಂತ ಕರಿತೀವಿ. ರಿಮೂವ್ ಅಂದ್ರೆ ನಿವಾರಣೆ ಮಾಡು, ರಿಮೂವರ್ ಅಂತಂದ್ರೆ ನಿವಾರಣೆ ಮಾಡುವವನು, ರಿಮೂವಲ್ ಅಂತಂದ್ರೆ ನೌನು, ನಿವಾರಣೆ. ನೆಕ್ಸ್ಟ್ ವಾಕ್ಯ, ಶುದ್ಧ ಮನಸ್ಸಿನಿಂದ ಭಕ್ತಿ ಸಲ್ಲಿಸಿ. ಆಫರ್ ಯುವರ್ ಡಿವೋಷನ್ ವಿತ್ ಅ ಪ್ಯೂರ್ ಹಾರ್ಟ್. ಸೊ ಫ್ರೆಂಡ್ಸ್, ಭಕ್ತಿ ಇಂಗ್ಲಿಷ್ ನಲ್ಲಿ ಡಿವೋಷನ್ ಅಂತ ಕರಿತೀವಿ. ನೆಕ್ಸ್ಟ್ ವಾಕ್ಯ, ಗಣೇಶನ ಆಶೀರ್ವಾದವನ್ನ ಕೇಳೋಣ. ಲೆಟ್ ಅಸ್ ಸೀಕ್ ಅಂದ್ರೆ ಕೇಳೋದು, ಹುಡುಕೋದು. ಬ್ಲೆಸ್ಸಿಂಗ್ಸ್ ಫ್ರಮ್ ಲಾರ್ಡ್ ಗಣೇಶ, ಭಗವಂತನಿಂದ ಬ್ಲೆಸ್ಸಿಂಗ್, ಆಶೀರ್ವಾದಕ್ಕೆ ಇಂಗ್ಲಿಷ್ ನಲ್ಲಿ ಬ್ಲೆಸ್ಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ವಾಕ್ಯ, ಗಣಪತಿಯ ಹೆಸರನ್ನ ಜಪಿಸೋದ್ರಿಂದ ಶಾಂತಿ ಬರುತ್ತೆ. ಚಾಂಟ್ ಅಂತಂದ್ರೆ ಜಪಿಸೋದು. ಗಣೇಶಸ್ ನೇಮ್ ಗಿವ್ಸ್ ಪೀಸ್, ಶಾಂತಿಗೆ ಇಂಗ್ಲಿಷ್ ನಲ್ಲಿ ಪೀಸ್ ಅಂತ ಕರಿತೀವಿ. ಚಾಂಟಿಂಗ್ ಅಂತಂದ್ರೆ ಪಠನೆ ಮಾಡೋದು ಫ್ರೆಂಡ್ಸ್, ಹೆಸರನ್ನ, ಭಗವಂತನ ಹೆಸರನ್ನ, ಮಂತ್ರಗಳನ್ನ ಜಪಿಸೋದು. ನೆಕ್ಸ್ಟ್ ವಾಕ್ಯ, ನಾವು ಈ ಹಬ್ಬವನ್ನ ಭಕ್ತಿಯಿಂದ ಆಚರಿಸ್ತೀವಿ. ವಿ ಸೆಲೆಬ್ರೇಟ್ ದಿಸ್ ಫೆಸ್ಟಿವಲ್ ವಿತ್ ಡಿವೋಷನ್, ಭಕ್ತಿಯೊಂದಿಗೆ. ವಿತ್ ಅಂದ್ರೆ ಜೊತೆಗೆ, ಯೊಂದಿಗೆ. ಸೊ ಫ್ರೆಂಡ್ಸ್, ಆಚಾರ, ಸಂಭ್ರಮ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಸೆಲೆಬ್ರೇಷನ್ ಅಂತ ಕರಿತೀವಿ. ಡಿವೋಷನ್ ಅಂದ್ರೆ ಆಗ್ಲಿ ನೋಡಿದ್ವಿ, ಭಕ್ತಿ. ನೆಕ್ಸ್ಟ್ ಸೆಂಟೆನ್ಸ್, ಜನರು ಮನೆಗೆ ಗಣಪತಿಯ ವಿಗ್ರಹಗಳನ್ನ ತರ್ತಾರೆ. ವಿಗ್ರಹ, ಈ ಪದವನ್ನ ಇಲ್ಲಿ ಕಲಿಯೋಣ. ಪೀಪಲ್ ಬ್ರಿಂಗ್ ಹೋಮ್ ಗಣೇಶ ಐಡಲ್ಸ್. ಫ್ರೆಂಡ್ಸ್, ವಿಗ್ರಹಕ್ಕೆ ಇಂಗ್ಲಿಷ್ ನಲ್ಲಿ ಐಡಲ್ ಅಂತ ಕರೀತೀವಿ. ನೆಕ್ಸ್ಟ್ ವಾಕ್ಯ, ಹಬ್ಬವು ಬಣ್ಣಗಳು ಮತ್ತು ಸಂತೋಷದಿಂದ ತುಂಬಿರುತ್ತೆ. ಫೆಸ್ಟಿವಲ್ ಇಸ್ ಫುಲ್ ಆಫ್ ಕಲರ್ಸ್ ಅಂಡ್ ಜಾಯ್. ಗಣಪತಿಯನ್ನ ಮೆರವಣಿಗೆ ಮಾಡಿರ್ತಾ ಹೋಗ್ತಾ ಇರಬೇಕಾದ್ರೆ ಬಣ್ಣಗಳನ್ನ ಹಚ್ಚೋದು, ಪಟಾಕಿಯನ್ನ ಹೊಡೆಯೋದು ಕಾಮನ್ ಅಲ್ಲ. ನೆಕ್ಸ್ಟ್ ವಾಕ್ಯ,
ಕುಟುಂಬಗಳು, ಫ್ಯಾಮಿಲಿಗಳು ಒಟ್ಟಿಗೆ ಸೇರಿ ಈ ಹಬ್ಬನ ಆಚರಿಸ್ತವೆ. ಫ್ಯಾಮಿಲೀಸ್ ಗ್ಯಾದರ್ ಟುಗೆದರ್. ಗ್ಯಾದರ್ ಟುಗೆದರ್ ಅಂತಂದ್ರೆ ಒಟ್ಟಿಗೆ ಸೇರೋದು. ಟು ಸೆಲೆಬ್ರೇಟ್, ಆಚರಿಸೋದಕ್ಕೆ. ಸೊ ಫ್ರೆಂಡ್ಸ್, ಗ್ಯಾದರ್ ಟುಗೆದರ್ ಅಂತಂದ್ರೆ ಒಟ್ಟಿಗೆ ಸೇರೋದು, ಫ್ಯಾಮಿಲಿ. ನೆಕ್ಸ್ಟ್ ವಾಕ್ಯ, ನಾವು ನಮ್ಮ ಮನೆಗಳನ್ನ ಸುಂದರವಾಗಿ ಅಲಂಕರಿಸುತ್ತೇವೆ. ಹಬ್ಬದ ಟೈಮಲ್ಲಿ ಇದೆಲ್ಲ ಮಾಡ್ತೀವಲ್ಲ. ವಿ ಡೆಕೋರೇಟ್, ಅಲಂಕಾರ ಮಾಡೋ. ಅವರ್ ಹೋಮ್ಸ್ ಬ್ಯೂಟಿಫುಲಿ. ಸೊ ಫ್ರೆಂಡ್ಸ್, ಅಲಂಕಾರ ಮಾಡೋದಕ್ಕೆ ಡೆಕೋರೇಷನ್, ಡೆಕೋರೇಟ್ ಅಂತ ಕರಿತೀವಿ. ನೆಕ್ಸ್ಟ್ ವಾಕ್ಯ, ನಾವು ರುಚಿಯಾದ ಸಿಹಿಗಳನ್ನ, ಆಹಾರಗಳನ್ನ, ಡಿಶಸ್ ಅನ್ನ ತಯಾರು ಮಾಡ್ತೀವಿ. ವಿ ಪ್ರಿಪೇರ್ ಡೆಲಿಷಿಯಸ್ ಸ್ವೀಟ್ಸ್. ಫ್ರೆಂಡ್ಸ್, ಇಲ್ಲಿ ಆಕ್ಚುಲಿ ನೀವು ಕಲಿಬೇಕಾಗಿರುವಂತ ಪದ ಡೆಲಿಷಿಯಸ್. ಡೆಲಿಷಿಯಸ್ ಅಂತಂದ್ರೆ ರುಚಿಯಾದ, ಸವಿಯಾದ. ಫುಡ್ ಏನಾದ್ರೂ ತುಂಬಾ ಟೇಸ್ಟಿ ಆಗಿದ್ರೆ ಈ ಪದವನ್ನು ಯೂಸ್ ಮಾಡಿ, ಅಡ್ಜೆಕ್ಟಿವ್ ಡೆಲಿಷಿಯಸ್. ನೆಕ್ಸ್ಟ್ ವಾಕ್ಯ, ಮೋದಕವು ಇದೊಂದು ಸ್ವೀಟು, ತಿನಿಸು, ಗಣೇಶನ ಪ್ರಿಯವಾದ ಸಿಹಿ. ಮೋದಕ್ ಅನ್ನುವಂಥ ಸ್ವೀಟು ಈಸ್ ಲಾರ್ಡ್ ಗಣೇಶಸ್ ಫೇವ್ರೆಟ್ ಸ್ವೀಟ್. ಸೊ ಮೋದಕ, ಇದಕ್ಕೆ ಇಂಗ್ಲಿಷಲ್ಲೂ ಕೂಡ ಮೋದಕ್ ಅಂತ ಕರೀತೀವಿ. ನೆಕ್ಸ್ಟ್ ವಾಕ್ಯ, ನಾವು ಹಣ್ಣು ಮತ್ತು ಹೂವುಗಳನ್ನ ಅರ್ಪಿಸ್ತೀವಿ. ಪ್ರತಿ ಹಬ್ಬದಲ್ಲಿ ದೇವರಿಗೆ ಹಣ್ಣುಗಳನ್ನ, ಹೂವುಗಳನ್ನ ದೇವ್ರ ಮುಂದೆ ಇಡೋದು ಪದ್ಧತಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ವಿ ಆಫರ್. ಆಫರ್ ಅಂತಂದ್ರೆ ಅರ್ಪಿಸು. ಫ್ರೂಟ್ಸ್ ಅಂಡ್ ಫ್ಲವರ್ಸ್. ಸೊ ಅರ್ಪಣೆ ಮಾಡೋದಕ್ಕೆ ಇಂಗ್ಲಿಷ್ ನಲ್ಲಿ ಆಫರಿಂಗ್ ಅಂತ ಕರಿತೀವಿ ಫ್ರೆಂಡ್ಸ್. ದೇವ್ರ ಮುಂದೆ ಇಡ್ತಾರಲ್ಲ, ಅದಕ್ಕೆ ಆಫರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ವಾಕ್ಯ, ಹಬ್ಬಕ್ಕಾಗಿ ವಿಶೇಷ ಆಹಾರಗಳನ್ನ ತಯಾರು ಮಾಡ್ತೀವಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಸ್ಪೆಷಲ್ ಡಿಶಸ್, ವಿಶೇಷ ಆಹಾರಗಳು ಆರ್ ಮೇಡ್. ಆರ್ ಮೇಡ್ ಅಂತಂದ್ರೆ ಮಾಡಲಾಗುತ್ತದೆ, ತಯಾರು ಮಾಡಲಾಗುತ್ತದೆ. ಫಾರ್ ದ ಫೆಸ್ಟಿವಲ್, ಹಬ್ಬಕ್ಕಾಗಿ. ಓಕೆ, ವಿಶೇಷ ಆಹಾರಗಳು, ಬರೀ ಆಹಾರ ಹಾಕಿದ್ದೀನಿ. ವಿಶೇಷ ಆಹಾರಗಳು ಸ್ಪೆಷಲ್ ಡಿಶಸ್ ಅಂತ ಹಾಕಿ ಫ್ರೆಂಡ್ಸ್. ನೆಕ್ಸ್ಟ್ ಒನ್, ದೇವರಿಗೆ ಸಲ್ಲಿಸ್ತೀವಲ್ಲ ಅರ್ಪಣೆ, ಅದನ್ನ ಇಂಗ್ಲಿಷ್ನಲ್ಲೂ ಕೂಡ ಆಫರಿಂಗ್ ಅಂತ ಕರಿಬಹುದು. ನಾಗ್ಲೇ ಹೇಳಿದೆ, ದೇವರ ಮುಂದೆ ನಾವೇನೆಲ್ಲ ಇಡ್ತೀವೋ ನೈವೇದ್ಯ, ಅದೆಲ್ಲದಕ್ಕೂ ಕೂಡ ಆಫರಿಂಗ್ ಅಂತ ಕರಿತೀವಿ. ಆಫರಿಂಗ್ ಈಸ್ ಕಾಲ್ಡ್ ನೈವೇದ್ಯ. ನಮ್ಮ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ ಅದಕ್ಕೆ ನೈವೇದ್ಯ ಅಂತ ಕರಿತೀವಿ, ಆಫರಿಂಗ್. ನೆಕ್ಸ್ಟ್ ವಾಕ್ಯ, ನಾವು ಭಕ್ತಿಯಿಂದ ಪೂಜೆಯನ್ನ ಮಾಡ್ತೀವಿ. ಈ ಪರ್ಫಾರ್ಮ್ ಪೂಜಾ ವಿತ್ ಡಿವೋಷನ್. ಫ್ರೆಂಡ್ಸ್, ಪೂಜೆಗೆ ಪೂಜಾ ಅಂತ ಕರಿತೀವಿ. ಇನ್ನೊಂದು ಪದ ಇದೆ ವರ್ಷಿಪ್ ಅಂತ. ವರ್ಷಿಪ್, ವರ್ಕ್ ಇಸ್ ವರ್ಷಿಪ್. ಸೊ ವರ್ಷಿಪ್ ಅಂದ್ರೆ ಒಂದೇ, ಅಥವಾ ನೀವು ಸಿಂಪಲ್ ಆಗಿ ಪೂಜಾ ಅಂತ ಕೂಡ ಕರಿಬಹುದು. ಈ ಪರ್ಫಾರ್ಮ್ ಪೂಜಾ ವಿತ್ ಡಿವೋಷನ್, ಭಕ್ತಿಯೊಂದಿಗೆ ಪೂಜೆಯನ್ನ ಮಾಡುತ್ತೇವೆ. ಸೊ ಪೂಜೆ ಮಾಡು, ಪರ್ಫಾರ್ಮ್ ಪೂಜಾ. ನೆಕ್ಸ್ಟ್ ವಾಕ್ಯ, ಪ್ರತಿದಿನ ಸಂಜೆ ಆರತಿ ಮಾಡಲಾಗುತ್ತೆ. ಗಣಪತಿ ಕೂರಿಸಿದ ಮೇಲೆ ಬೆಳಿಗ್ಗೆ ಸಂಜೆ ಆರತಿಯನ್ನ, ಅಂದ್ರೆ ಮಂಗಳಾರತಿಯನ್ನ ಮಾಡ್ತಾ ಇರ್ತೀವಿ. ಆರತಿ, ಇಂಗ್ಲಿಷಲ್ಲೂ ಕೂಡ ಅದಕ್ಕೆ ಆರತಿ ಅಂತಾನೆ ಕರೀತಾರೆ. ಈಸ್ ಪರ್ಫಾರ್ಮ್ಡ್. ಆರತಿ ಮಾಡು, ಪೂಜೆ ಮಾಡು, ಇದಕ್ಕೆ ನಾವು ಈ ಪದದ ಹೆಲ್ಪ್ ಅನ್ನ ತೆಗೆದುಕೊಳ್ತೀವಿ. ಪರ್ಫಾರ್ಮ್ ಪೂಜಾ, ಪರ್ಫಾರ್ಮ್ ಆರತಿ. ಎವ್ರಿ ಈವ್ನಿಂಗ್ ಅಂತಂದ್ರೆ ಪ್ರತಿದಿನ ಸಂಜೆ. ಸೊ ಪ್ರತಿ ಸಂಜೆ ಫ್ರೆಂಡ್ಸ್ ಆರತಿಯನ್ನ ಏನ್ ಮಾಡಲಾಗುತ್ತೆ, ಪರ್ಫಾರ್ಮ್ ಮಾಡಲಾಗುತ್ತೆ, ಆರತಿ ಬೆಳಗಲಾಗುತ್ತೆ. ಸೊ ಆರತಿಗೆ, ಮಂಗಳಾರತಿಗೆ ಇಂಗ್ಲಿಷಲ್ಲೂ ಕೂಡ ಆರತಿ ಅಂತಾನೆ ಕರೆಯಲಾಗುತ್ತೆ. ನೆಕ್ಸ್ಟ್ ವಾಕ್ಯ, ಜನರು ಭಕ್ತಿ ಗೀತೆಗಳನ್ನ ಹಾಡ್ತಾರೆ. ಓಕೆ, ಮುಂಚೆ ಸ್ಪೀಕರ್ ಅದು ಇದು ಡಿಜೆ ಬರೋದಕ್ಕೆ ಮುಂಚೆ ಜನ ದೇವರ ಮುಂದೆ ಕೂತ್ಕೊಂಡು ಭಕ್ತಿ ಗೀತೆಗಳನ್ನ, ಭಜನೆಗಳನ್ನ ಮಾಡ್ತಾರೆ. ಓಕೆ, ಪೀಪಲ್ ಸಿಂಗ್, ಜನ ಹಾಡ್ತಾರೆ. ಡಿವೋಷನಲ್ ಸಾಂಗ್ಸ್. ಸೊ ಭಕ್ತಿ ಗೀತೆಗಳಿಗೆ ಡಿವೋಷನಲ್ ಸಾಂಗ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್ ವಾಕ್ಯ, ನಾವು ದೀಪಗಳು ಮತ್ತು ಧೂಪಗಳನ್ನ ಬೆಳಗ್ತೀವಿ. ದೀಪ, ಧೂಪ ಇದನ್ನೆಲ್ಲ ಬೆಳಕೋದು ಕಾಮನ್ ಇಂತಹ ಹಬ್ಬಗಳಲ್ಲಿ. ದೀಪ ಬೆಳಗೋದಕ್ಕೆ ವಿ ಲೈಟ್ ಲ್ಯಾಂಪ್ಸ್. ಲ್ಯಾಂಪ್ ಅಂದ್ರೆ ದೀಪ, ದೀಪ ಹಚ್ಚೋದಕ್ಕೆ ಲೈಟ್ ಅಂತಾನೆ ಕರೀತಾರೆ ಫ್ರೆಂಡ್ಸ್. ಲೈಟ್ ಅಂದ್ರೆ ಬೆಳಕು ಅಂತಾನೂ ಅರ್ಥ ಇದೆ, ಬಟ್ ದೀಪ ಹಚ್ಚೋದಕ್ಕೂ ಕೂಡ ಲೈಟ್ ಅಂತ ಕರಿತೀವಿ. ಲೈಟ್ V2 ಮತ್ತೆ V3 ಅಂದ್ರೆ ಪಾಸ್ಟ್ ಟೆನ್ಸ್ ಲಿಟ್ ಅಂತ ಬರುತ್ತೆ. ನಾನು ದೀಪ ಹಚ್ಚಿದೆ,
ಐ ಲಿಟ್ ದ ಲ್ಯಾಂಪ್ ಅಂತ ಕರೀತೀವಿ. ಅಂಡ್ ಇನ್ಸೆನ್ಸ್ ಸ್ಟಿಕ್ಸ್, ಈ ಧೂಪಕ್ಕೆ ಇಂಗ್ಲಿಷ್ ನಲ್ಲಿ ಇನ್ಸೆನ್ಸ್ ಸ್ಟಿಕ್ಸ್ ಅಂತ ಕರೀತೀವಿ. ಗಂಧದ ಕಡ್ಡಿಗೆ ಇನ್ಸೆನ್ಸ್ ಸ್ಟಿಕ್ಸ್. ನೆಕ್ಸ್ಟ್ ವಾಕ್ಯ, ಹಬ್ಬವು ಹಲವಾರು ದಿನಗಳು ನಡೆಯುತ್ತೆ ಅಲ್ವಾ. ಕೆಲವರು 3 ದಿನ ಮಾಡ್ತಾರೆ, ಕೆಲವರು 5 ದಿನಕ್ಕೆ ಬಿಡ್ತಾರೆ ಗಣಪತಿ ದಿನ, ಕೆಲವರು 11 ದಿನಕ್ಕೆ ಬಿಡ್ತಾರೆ. ಓಕೆ, ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ದಿ ಫೆಸ್ಟಿವಲ್ ಲಾಸ್ಟ್. ಇಲ್ಲಿ ಲಾಸ್ಟ್ ಅಂದ್ರೆ ಕೊನೆ ಅಂತಾನು ಅರ್ಥ ಬರುತ್ತೆ. ಬಟ್ ಇದನ್ನ ವರ್ಬಾಗಿ ಬಳಸಿದಾಗ ದಿ ಫೆಸ್ಟಿವಲ್ ಲಾಸ್ಟ್ ಅಂದ್ರೆ ಮಾಡಲಾಗುತ್ತೆ ಅಷ್ಟು ದಿನಗಳ ಕಾಲ ಅಂತ. ಫಾರ್, ನೀವು ದಿನಗಳನ್ನ ಮೆನ್ಷನ್ ಮಾಡಬೇಕಾದ್ರೆ ಈ ಫಾರ್ ಅನ್ನ ಯೂಸ್ ಮಾಡಬೇಕು. ಫಾರ್ ಸೆವೆರಲ್ ಡೇಸ್. ಸೆವೆರಲ್ ಅಂತಂದ್ರೆ ಅನೇಕ. ಹಬ್ಬವನ್ನ ಅನೇಕ ದಿನಗಳ ಕಾಲ, ಹಲವಾರು ದಿನಗಳ ಕಾಲ ಆಚರಿಸಲಾಗುತ್ತೆ. ಅಂದ್ರೆ ಲಾಸ್ಟ್ ಅಂದ್ರೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ವಾಕ್ಯ, ಗಣಪತಿ ಜ್ಞಾನ ಮತ್ತು ಸಮೃದ್ಧಿಯ ಸಂಕೇತ. ನಾವೇಂತಕ್ಕೆ ಪ್ರತಿ ವರ್ಷ ಗಣಪತಿಯನ್ನ ಕೂರಿಸಿ ಪೂಜೆ ಮಾಡ್ತೀವಿ ಅಂತಂದ್ರೆ, ಗಣೇಶ ಸಿಂಬಲೈಸಸ್ ವಿಸ್ಡಮ್ ಅಂಡ್ ಪ್ರಾಸ್ಪ್ಯಾರಿಟಿ. ಗಣೇಶ ಸಿಂಬಲೈಸಸ್, ಸಿಂಬಲ್ ಅಂತಂದ್ರೆ ಸಂಕೇತ, ಸಿಂಬಲೈಸ್ ಅಂತ ಅನ್ನೋದು ವರ್ಬ್ ಫ್ರೆಂಡ್ಸ್, ಸೂಚಿಸುತ್ತದೆ ಅನ್ನುವಂತ ಅರ್ಥ ಬರುತ್ತೆ. ವಿಸ್ಡಮ್ ವಿವೇಕ, ಜ್ಞಾನ ಮತ್ತು ಪ್ರಾಸ್ಪ್ಯಾರಿಟಿ ಸಮೃದ್ಧಿಯನ್ನ ಸೂಚಿಸುತ್ತೆ. ಅದಕ್ಕೆ ಪ್ರತಿ ವರ್ಷ ಭಗವಂತನಿಗೆ ಪೂಜೆಯನ್ನ ಸಲ್ಲಿಸ್ತೀವಿ. ನೆಕ್ಸ್ಟ್ ವಾಕ್ಯ, ಈ ಹಬ್ಬವು ನಮಗೆ ಭಕ್ತಿಯನ್ನ ಕಲಿಸುತ್ತೆ. ದಿಸ್ ಫೆಸ್ಟಿವಲ್, ಪ್ರತಿ ಹಬ್ಬ ನಮಗೆ ದೇವರ ಮೇಲೆ ಇರತಕ್ಕಂತ ನಂಬಿಕೆ, ಭಕ್ತಿಯನ್ನ ಜಾಸ್ತಿ ಮಾಡುತ್ತೆ. ದ ಫೆಸ್ಟಿವಲ್ ಟೀಚಸ್ ಅಸ್ ಡಿವೋಷನ್. ಸೊ ಕಲಿಕೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಲರ್ನಿಂಗ್ ಅಂತ ಕರಿತೀವಿ. ಸೊ ಪ್ರತಿ ವರ್ಷ ನಮಗೆ ಕಲಿಕೆ ಏನು ಅಂತಂದ್ರೆ ದೇವರ ಮೇಲೆ ಇರತಕ್ಕಂತ ಭಕ್ತಿ ಜಾಸ್ತಿ ಆಗೋದು. ನೆಕ್ಸ್ಟ್ ವಾಕ್ಯ, ಗಣಪತಿ ನಮಗೆ ಧೈರ್ಯವನ್ನ ನೀಡ್ತಾನೆ. ಲಾರ್ಡ್ ಗಣೇಶ ಗಿವ್ಸ್ ಅಸ್ ಕರೇಜ್. ಧೈರ್ಯ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಕರೇಜ್ ಅಂತ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್ ವಾಕ್ಯ, ನಾವು ಒಗ್ಗಟ್ಟು ಮತ್ತು ಪ್ರೀತಿಯಿಂದ ಬದುಕಬೇಕು ಅನ್ನೋದನ್ನು ಕೂಡ ಈ ಹಬ್ಬ ಹೇಳ್ಕೊಡುತ್ತೆ. ವಿ ಶುಡ್ ಲೀವ್, ನಾವು ಬದುಕಬೇಕು ವಿತ್ ಹಾರ್ಮೋನಿ ಅಂಡ್ ಲವ್. ಹಾರ್ಮೋನಿ ಅಂತಂದ್ರೆ ಒಗ್ಗಟ್ಟು, ಸಾಮರಸ್ಯ, ಪ್ರೀತಿ ಒಂದಿಗೆ ಬದುಕಬೇಕು. ಒಗ್ಗಟ್ಟಿಗೆ ಮತ್ತೊಂದು ಪದ ಯುನಿಟಿ. ನೆಕ್ಸ್ಟ್ ವಾಕ್ಯ, ಒಗ್ಗಟ್ಟೆ ನಮ್ಮ ಹಬ್ಬದ ಶಕ್ತಿ. ಎಲ್ಲ ಹುಡುಗರು ಒಗ್ಗಟ್ಟಿನಿಂದ ಸೇರಿ ಯುನಿಟಿ ಹಬ್ಬವನ್ನು ಆಚರಿಸ್ತಾರೆ. ಯುನಿಟಿ ಇಸ್ ದಿ ಸ್ಟ್ರೆಂತ್ ಆಫ್ ಅವರ್ ಫೆಸ್ಟಿವಲ್. ಸೊ ಈ ಒಗ್ಗಟ್ಟೇನಿದೆ ಇದೇ ನಮ್ಮ ಹಬ್ಬದ ಒಂದು ಶಕ್ತಿ, ಸ್ಟ್ರೆಂತ್ನೆಸ್. ನೆಕ್ಸ್ಟ್ ವಾಕ್ಯ, ಕೊನೆಯ ದಿನ ವಿಸರ್ಜನೆ ಮಾಡಲಾಗುತ್ತೆ, ಅಂದ್ರೆ ಗಣಪತಿನ ನೀರಿಗೆ ಬಿಡಲಾಗುತ್ತೆ. ಆನ್ ದ ಲಾಸ್ಟ್ ಡೇ, ಕೊನೆಯ ದಿನಕ್ಕೆ ಇಂಗ್ಲಿಷ್ ನಲ್ಲಿ ಆನ್ ದ ಲಾಸ್ಟ್ ಡೇ, ಓಎನ್ ಆನ್ ಬರಬೇಕು. ಇಮರ್ಷನ್ ಟೇಕ್ಸ್ ಪ್ಲೇಸ್. ಫ್ರೆಂಡ್ಸ್, ಇಮರ್ಷನ್ ಅಂತಂದ್ರೆ ದೇವರನ್ನ ನೀರಲ್ಲಿ ವಿಸರ್ಜನೆ ಮಾಡೋದು, ಮುಳುಗಿಸೋದು. ಇದಕ್ಕೆ ಇಂಗ್ಲಿಷ್ ನಲ್ಲಿ ಇಮರ್ಷನ್ ಅಂತ ಕರೀತೀವಿ. ನೆಕ್ಸ್ಟ್ ವಾಕ್ಯ, ಜನರು ವಿಗ್ರಹವನ್ನ ಸಂತೋಷದಿಂದ ಕೊಂಡೊಯ್ಯುತ್ತಾರೆ. ಬಿಡೋ ದಿನ ಏನ್ ಮಾಡ್ತಾರೆ ಜನ, ಬೀದಿ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡ್ತಾರೆ ದೇವರನ್ನ. ಪೀಪಲ್ ಕ್ಯಾರಿ, ಈ ರೀತಿ ತೆಗೆದುಕೊಂಡು ಹೋಗೋದಕ್ಕೆ ಕ್ಯಾರಿ ಅಂತ ಕರಿತೀವಿ. ಐಡಲ್ ವಿತ್ ಜಾಯ್. ಸೊ ಕೊಂಡೊಯ್ಯೋದಕ್ಕೆ ಆ ರೀತಿ ಕ್ಯಾರಿ ಪದವನ್ನ ಯೂಸ್ ಮಾಡಿ. ನೆಕ್ಸ್ಟ್ ವಾಕ್ಯ, ಬೀದಿಗಳು ಸಂಗೀತ ಮತ್ತು ನೃತ್ಯದಿಂದ ತುಂಬಿರುತ್ತೆ ಅಲ್ವಾ. ದೇವರನ್ನ ಬಿಡೋ ದಿನ ಬೀದಿ ತುಂಬಾ ಬರೀ ಡ್ಯಾನ್ಸು, ಮ್ಯೂಸಿಕ್ ಇದೆಲ್ಲ ತುಂಬಿಕೊಂಡಿರುತ್ತೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ದ ಸ್ಟ್ರೀಟ್ಸ್ ಆರ್ ಫುಲ್ ಆಫ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್. ದ ಸ್ಟ್ರೀಟ್ಸ್ ಆರ್ ಫುಲ್ ಆಫ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್. ನೆಕ್ಸ್ಟ್ ವಾಕ್ಯ, ಜನರು ಗಣಪತಿ ಬಪ್ಪ ಮೌರ್ಯ ಅಂತ ಕೂಗ್ತಾರೆ ಅಲ್ವಾ. ಪೀಪಲ್ ಶೌಟ್, ಕೂಗೋದಕ್ಕೆ ಶೌಟ್ ಅಂತೀವಿ. ಗಣಪತಿ ಬಪ್ಪ ಮೌರ್ಯ. ಫ್ರೆಂಡ್ಸ್, ಇದಕ್ಕೆ ಮೌರ್ಯ ಅನ್ನೋದು ಒಂದು ಚಾಂಟ್, ಅದೊಂದು ಮಂತ್ರ, ಚಾಂಟ್. ನೆಕ್ಸ್ಟ್ ವಾಕ್ಯ, ಇದು ಭಕ್ತಿ ಮತ್ತು ಭಾವನೆಯ ಕ್ಷಣ. ದೇವರನ್ನ ಬಿಡೋದೇನಿದೆ ಇದು ಭಕ್ತಿ ಮತ್ತು ಭಾವನೆಯ ಕ್ಷಣ. ಇಟ್ಸ್ ಅ ಮೂಮೆಂಟ್ ಆಫ್ ಡಿವೋಷನ್ ಅಂಡ್ ಎಮೋಷನ್. ಮೂಮೆಂಟ್ ಅನ್ನೋದು ಕ್ಷಣ, ಇನ್ನೊಂದು ಮೂಮೆಂಟ್ ಬರುತ್ತೆ ಫ್ರೆಂಡ್ಸ್, MOVEMENT. ಈ ಮೂಮೆಂಟ್ ನ ಅರ್ಥ ಹೋರಾಟ, ಚಳುವಳಿ. ಹಿಂದಿ ಹೇರಿಕೆ ಮಾಡಬಾರ್ದು, ಕನ್ನಡ ಭಾಷೆ ಎಲ್ಲಾ ಕಡೆ ಇರಬೇಕು, ಇದೊಂದು ಮೂಮೆಂಟ್, ಚಳುವಳಿ.
ಈ ಮೂಮೆಂಟ್ ಅನ್ನೋದೇನಿದೆ ಟೈಮ್ಗೆ ಸಂಬಂಧಪಟ್ಟಿದ್ದು, ಈ ಕ್ಷಣ. ಓಕೆ, ಇದರ ವ್ಯತ್ಯಾಸ ನಿಮ್ಮ ಅರಿವಿನಲ್ಲಿ ಇರಲಿ. ನೆಕ್ಸ್ಟ್ ವಾಕ್ಯ, ಸಂತೋಷದಿಂದ ಒಟ್ಟಿಗೆ ಆಚರಿಸೋಣ. ಇದನ್ನ ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳ್ಬೋದು. ಲೆಟ್ ಅಸ್ ಸೆಲೆಬ್ರೇಟ್, ಆಚರಿಸೋಣ, ಟುಗೆದರ್, ಒಟ್ಟಿಗೆ, ವಿತ್ ಹ್ಯಾಪಿನೆಸ್, ವಿತ್ ಜಾಯ್. ಸೊ ಆಚರಣೆಗೆ ಸೆಲೆಬ್ರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ವಾಕ್ಯ, ಈ ಹಬ್ಬವು ಕೆಟ್ಟದನ್ನ ದೂರ ಮಾಡಲಿ, ಕೆಟ್ಟದ್ದನ್ನ. ಮೇ ದಿಸ್ ಫೆಸ್ಟಿವಲ್ ರಿಮೂವ್ ನೆಗೆಟಿವಿಟಿ. ಸೊ ಫ್ರೆಂಡ್ಸ್, ನೆಗೆಟಿವಿಟಿ ಅಂತಂದ್ರೆ ಕೆಟ್ಟದ್ದು, ನಕಾರಾತ್ಮಕ. ನೆಕ್ಸ್ಟ್ ವಾಕ್ಯ, ನಾವು ಗಣೇಶನನ್ನ ನಮ್ಮ ಹೃದಯದಲ್ಲಿ ಸ್ವಾಗತಿಸ್ತೀವಿ, ಹೃದಯದಲ್ಲಿ ಪೂಜಿಸ್ತೀವಿ. ವಿ ವೆಲ್ಕಮ್ ಲಾರ್ಡ್ ಗಣೇಶ ಇನ್ ಟು ಅವರ್ ಹಾರ್ಟ್ಸ್. ಸ್ವಾಗತ, ವೆಲ್ಕಮ್. ನೆಕ್ಸ್ಟ್ ವಾಕ್ಯ, ನಿಮ್ಮ ಜೀವನವು ಜ್ಞಾನದಿಂದ ತುಂಬಿರಲಿ. ಮೇ ಯುವರ್ ಲೈಫ್ ಬಿ ಫಿಲ್ಡ್ ವಿತ್ ವಿಸ್ಡಮ್. ನೆಕ್ಸ್ಟ್, ಎಲ್ಲೆಡೆ ಶಾಂತಿ ಮತ್ತು ಸಂತೋಷವನ್ನ ಹಂಚೋಣ. ಲೆಟ್ ಅಸ್ ಸ್ಪ್ರೆಡ್ ಪೀಸ್ ಅಂಡ್ ಜಾಯ್ ಎವ್ರಿವೇರ್. ಸೊ ಶೇರಿಂಗ್ ಏನಿದೆ, ಸ್ಪ್ರೆಡ್ ಏನಿದೆ, ಅದಕ್ಕೆ ಹಂಚಿಕೆ, ಹರಡೋದು ಅಂತ ಕರಿತೀವಿ. ನಿಮಗೆ ಆರೋಗ್ಯ ಮತ್ತು ಸಂತೋಷ ಲಭಿಸಲಿ. ವಿಶಿಂಗ್ ಯು ಹೆಲ್ತ್ ಅಂಡ್ ಹ್ಯಾಪಿನೆಸ್. ಸೊ ಇದು ಇನ್ನೊಂದು ರೀತಿಯಲ್ಲಿ ವಿಶ್ ಮಾಡುವಂಥದ್ದು. ಹ್ಯಾಪಿ ಗಣೇಶ ಚತುರ್ಥಿ ಅಂಡ್ ವಿಶಿಂಗ್ ಯು ಹೆಲ್ತ್ ಅಂಡ್ ಹ್ಯಾಪಿನೆಸ್. ಗಣಪತಿ ಯಾವಾಗಲೂ ನಿಮ್ಮನ್ನ ಮಾರ್ಗದರ್ಶನ ಮಾಡಲಿ. ದ ಲಾರ್ಡ್ ಗಣೇಶ ಗೈಡ್ ಯು ಆಲ್ವೇಸ್. ಸೊ ಮಾರ್ಗದರ್ಶನಕ್ಕೆ ಗೈಡೆನ್ಸ್ ಅಂತ ಕರೀತೀವಿ. ಈ ದಿನವನ್ನ ಭಕ್ತಿಯಿಂದ ಆಚರಿಸಿ. ಸೆಲೆಬ್ರೇಟ್ ದಿಸ್ ಡೇ ವಿತ್ ಡಿವೋಷನ್. ಈ ಹಬ್ಬವು ಒಳ್ಳೆಯದನ್ನ ಮಾಡಲು ನಮಗೆ ಪ್ರೇರಣೆಯನ್ನ ನೀಡಲಿ. ಮೇ ದಿಸ್ ಫೆಸ್ಟಿವಲ್ ಇನ್ಸ್ಪೈರ್ ಅಸ್ ಟು ಡೂ ಗುಡ್. ಸೊ ಇನ್ಸ್ಪಿರೇಷನ್ ಅಂತಂದ್ರೆ ಪ್ರೇರಣೆ, ಬೇರೆಯವರನ್ನ ಇನ್ಸ್ಪೈರ್ ಮಾಡು, ಪ್ರೇರಣೆನ ಅಂದ್ರೆ ಅವ್ರನ್ನ ಮೋಟಿವೇಟ್ ಮಾಡೋಣ ಅಂತ ಅರ್ಥ ಬರುತ್ತೆ. ಗಣೇಶನ ಆಶೀರ್ವಾದದಿಂದ ನಿಮ್ಮ ಕನಸುಗಳು ನನಸಾಗಲಿ. ಮೇ ಯುವರ್ ಡ್ರೀಮ್ಸ್ ಕಮ್ ಟ್ರೂ ವಿತ್ ಗಣೇಶಸ್ ಬ್ಲೆಸ್ಸಿಂಗ್ಸ್. ಸೊ ಕನಸಿಗೆ ಡ್ರೀಮ್ ಅಂತೀವಿ. ಗಣಪತಿ ಪ್ರತಿಯೊಂದು ಹೃದಯಕ್ಕೂ ಸಂತೋಷವನ್ನ ತರ್ತಾನೆ. ಗಣೇಶ ಬ್ರಿಂಗ್ಸ್ ಜಾಯ್ ಟು ಎವ್ರಿ ಹಾರ್ಟ್. ಪ್ರತಿಯೊಂದು ಹೃದಯಕ್ಕೆ, ಜೀವಕ್ಕೆ. ಈ ಹಬ್ಬ ಜನರನ್ನ ಪ್ರೀತಿಯಿಂದ ಒಗ್ಗೂಡಿಸುತ್ತೆ ಅಲ್ವಾ. ದಿಸ್ ಫೆಸ್ಟಿವಲ್ ಯುನೈಟ್ಸ್ ಪೀಪಲ್ ವಿತ್ ಲವ್. ಗಣೇಶನ ಕೃಪೆಯಿಂದ ಹೊಸ ಆರಂಭ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ನ್ಯೂ ಬಿಗಿನಿಂಗ್ಸ್ ವಿತ್ ಗಣೇಶಸ್ ಗ್ರೇಸ್. ಆರಂಭ, ಬಿಗಿನಿಂಗ್. ಗಣಪತಿ ಯಾವಾಗ್ಲೂ ನಿಮ್ಮನ್ನ ಕಾಪಾಡಲಿ. ಲಾರ್ಡ್ ಗಣೇಶ ಪ್ರೊಟೆಕ್ಟ್ ಯು ಆಲ್ವೇಸ್. ಕಾಪಾಡು, ಪ್ರೊಟೆಕ್ಟ್. ನಿಮಗೆ, ನಿಮ್ಮ ಕುಟುಂಬಕ್ಕೆ ಗಣೇಶ ಹಬ್ಬದ ಶುಭಾಶಯಗಳು. ಅದನ್ನ ಕನ್ನಡದಲ್ಲಿ ಆಗಾಗ ವಾಟ್ಸಪ್ ಅಲ್ಲಿ ವಿಶ್ ಮಾಡ್ತಾನೆ ಇರ್ತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಹ್ಯಾಪಿ ಗಣೇಶ ಫೆಸ್ಟಿವಲ್ ಟು ಯು ಅಂಡ್ ಯುವರ್ ಫ್ಯಾಮಿಲಿ. ಫ್ರೆಂಡ್ಸ್, ಇಂದಿಗೆ ಈ ದಿನದ ಪಾಠ ಮುಕ್ತಾಯವಾಗ್ತು. ಸಾಧ್ಯವಾದ್ರೆ ಈ ವಾಕ್ಯಗಳನ್ನ ಎಲ್ಲಾದ್ರೂ ಒಂದು ನೋಟ್ಬುಕ್ ಅಲ್ಲಿ ಬರೆದು ದಯವಿಟ್ಟು ಅದನ್ನ ನಿಮ್ಮ ದೈನಂದಿನ ಜೀವನದಲ್ಲಿ, ಎಸ್ಪೆಷಲಿ ಇವತ್ತು ಮತ್ತೆ ನಾಳೆ, ಬಳಸೋದಕ್ಕೆ ಟ್ರೈ ಮಾಡಿ. ಮತ್ತೆ ಹೇಳ್ಕೊಟ್ಟಿರ್ತಕ್ಕಂಥ ವೊಕ್ಯಾಬುಲರಿ ವರ್ಡ್ಸ್ ಗಳನ್ನ ಕೂಡ ಮರಿಬೇಡಿ ಫ್ರೆಂಡ್ಸ್, ಕಲ್ತ್ಕೊಳ್ಳಿ. ಹೀಗೆ ಪ್ರತಿದಿನ ಸ್ಮಾಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋದ್ರೆ ಇಂಗ್ಲಿಷು ಒಂದು 6 months 1 year ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಆ ವ್ಯತ್ಯಾಸವನ್ನ, ಆ ಇಂಪ್ರೂವ್ಮೆಂಟ್ಸ್ ಅನ್ನ ನಿಮ್ಮಲ್ಲಿ ನೋಡ್ತೇವೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತೆ ಒಂದು ಪ್ರಶ್ನೆ, ಗಣಪತಿಯನ್ನ ನೀರಲ್ಲಿ ಮುಳುಗಿಸೋದಕ್ಕೆ ಏನಂತ ಕರಿತೀವಿ, ಇದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅನ್ನೋದನ್ನ ಟೈಪ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.